ಈಗ ನಾನು ಕೇಳಿದ ಪ್ರಶ್ನೆ ಏನಂದ್ರೆ, ಈಗ ಆ ವೈದಿಕತೆ ಪ್ರಭಾವದಲ್ಲಿ ಮಹಿಳೆಗೆ ಆ ರೀತಿ ಮುಕ್ತವಾದ ಸ್ವಾತಂತ್ರ್ಯ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಸಿಕ್ತು ಮತ್ತು 21ನೇ ಶತಮಾನದಲ್ಲಿ 20ನೇ ಶತಮಾನದಲ್ಲಿ ಇರಲಿಲ್ಲ. ಯಾವ ಆಶಯಗಳ ಮೂಲಕ ಈ ಧರ್ಮ ಶ್ರೇಷ್ಠ ಅಥವಾ ಮಹಿಳೆಯರಿಗೆ ಆದರ್ಶಪ್ರಾಯ ಅಂತ ನೀವು ಅಂತೀರಿ? ಅಂದರೆ ಈಗ ನೋಡ್ರಿ, ಈಗ ಈ ಧರ್ಮ ಸನ್ಯಾಸಕ್ಕೆ ಇಂಪಾರ್ಟೆಂಟ್ ಇಲ್ಲ, ಇಲ್ಲಿ ಗೃಹಸ್ಥ ಧರ್ಮ. ಇಲ್ಲಿ ಹೆಣ್ಮಕ್ಳಿಗೂ ಗಂಡು ಮಕ್ಕಳು ಸಮಾನ ಅವಕಾಶ. ಯಾರು ವಿದ್ವತ್ತಿದ್ರೂ ಅವ್ರದ್ದೇ. ಯಾಕಂತಂದರೆ ಯಾವ ಈ ಧರ್ಮಗಳು ಬೇರೆ ತೊಗೊತೀವಿ, ಈ ವೈದಿಕ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಪೂಜೆ ಮಾಡೋ ಹಕ್ಕಿಲ್ಲ. ಅವ್ರು ಮಾಡಂಗಿರೋ ಭಾಳ ಹೊರಗಿನ ತುಳಸಿ ಪೂಜೆ, ಗೌರಿ ಪೂಜೆ ಹೊರಗೆ ಇಡ್ತಾರೆ. ಅವ್ರಿಗೆ ಅವ್ರು ಏನು ನಿಜವಾದ ಪೂಜೆ ಮಾಡೋದು ಗಂಡಸರೇ ಮಾಡ್ತಾರೆ. ಪೂಜೆ ಮಾಡೋ ಹಕ್ಕಿಲ್ಲ ಅವರಿಗೆ. ಮತ್ತು ಇದು ಯಾರಾದ್ರು ಈಗ ಅದನ್ನು ಬಳಸ್ಕೊತಿದ್ದಿಲ್ಲ. ತಲೆ ಕೂದಲೆಲ್ಲ ತೆಗಿಬೇಕಂತಿತ್ತು, ಹೊರಗೆ ಕೊಡೋದಂತಿತ್ತು. ಈಗ ಅವು ಮಾಡರ್ನೇ ಬಂದಮೇಲೆ ಅವೆಲ್ಲ ಹೋಗ್ಯಾವ, ಒಂದನೇದು. ಆಮೇಲೆ ಈ ಧರ್ಮ ಲಾಂಛನಗಳನ್ನು ಅದಾವಲ್ರಿ, ಬೇರೆ ಧರ್ಮ ಲಾಂಛನಗಳು. ಈಗ ಅವ್ರು ಗಂಡಸರು ನಾಮ ಹಾಕ್ಕೊತಾರೆ, ಜುಟ್ಟು ಬಿಡ್ತಾರೆ. ಅವೆಲ್ಲ ಹೆಣ್ಮಕ್ಳಿಗೆ ಮಾಡೋಕ್ಕಾಗಲ್ಲ. ಬರೀ ಮೇಲೆ ಒಂದು ರೇಷ್ಮೆ ಬಟ್ಟೆ ಉಟ್ಕೊಂಡೆ ಪೂಜೆ ಮಾಡಿ ಬಂದುಬಿಡ್ತಾರೆ. ಈಗ ಹೆಣ್ಮಕ್ಳಿಗೆ ಅವೆಲ್ಲ ಇಲ್ಲ. ಅದಕ್ಕೆ ಈಗ ನಮ್ಮ ಧರ್ಮ ಯಾಕೆ ವಿಶೇಷ ಅಂದರೆ,